ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ. ಇವತ್ತೊಂದು ಮಸ್ತ್ ರೆಸಿಪಿ ಜೊತೆ ಬಂದೀನಿ ರೀ. ಬರೀ 5-10 ನಿಮಿಷದಾಗ ಇದು ನಿಮ್ಗೆ ರೆಡಿ ಆಗಿಬಿಡುತ್ತಾ. ಈಗಂತರೂ ಬೆಂಗಳೂರು ವೆದರ್ ಫುಲ್ಲು ಕೋಲ್ಡ್ ಐತಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಮಳೆ ಬರತೈತಿ. ಸೊ ಹೀಗಾಗಿ ಸಾಯಂಕಾಲ ಹೊತ್ತಿನಾಗ ನಾವು ಆರಾಮಾಗಿ ಮಾಡ್ಕೋಬೋದು. ಯಾವಾಗಲೂ ಕಡ್ಲೆ ಹಿಟ್ಟಿನ ಬಜ್ಜಿ ನಾವು ಮಾಡೇ ಮಾಡ್ತೀವಿ, ಅದು ಮಾಮೂಲಿನೂ ಐತ್ರಿ. ಸೊ ಈ ಸರಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಜೋಳದ ಹಿಟ್ಟಿನ ಬಜ್ಜಿ ಮಾಡತ್ತೀನಿ ಫ್ರೆಂಡ್ಸ್. ಟ್ರೈ ಮಾಡಿರ್ಬೋದು, ಬಟ್ ನಾನು ಸ್ವಲ್ಪ ನ್ಯೂ ಟೈಪ್ ಟ್ರೈ ಮಾಡತ್ತೀನಿ ರೀ. ಸೊ ಹಾಗಾಗಿ ನಿಮ್ಮ ಜೊತೆನೂ ಇದು ನಾನು ಶೇರ್ ಮಾಡತ್ತೀನಿ. ಫಸ್ಟ್ ನಾ ಇಲ್ಲಿ ನೋಡಿರಿ 1 ಕಪ್ ಜೋಳದ ಹಿಟ್ಟು ಹಾಕ್ಕೊಂಡಿನಿ ಮತ್ತು 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಈಗ ಅದಕ್ಕೆ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡಿನಿ, ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ. ಸೊ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಅಜ್ವಾಯಿನ್ ಐತಲ್ರಿ, ಅದನ್ನ ತಿಕ್ಕಿ ಹಾಕೋಣ ಅಂತ. ಅರೋಮಾ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ರೀ. ಸೊ ಹಾಗಾಗಿ ಈಗ ಅಜ್ವಾನ ಹಾಕಿದ ಮೇಲೆ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕತ್ತೀನಿ ರೀ. ಇನ್ನು ನೆಕ್ಸ್ಟ್ ಇದಕ್ಕೆ ಒಂಚೂರು ನಾವು ಸಕ್ಕರೆ ಹಾಕೋಣಂತ, ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಖಾರನೂ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ. ನೀವು ಇದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟು ಹಾಕೋಬೋದು ಫ್ರೆಂಡ್ಸ್, ಬಟ್ ನಾ ಇಲ್ಲಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳ್ಳಿಲ್ಲ. ನಾ ಅದ್ರ ಬದಲಾಗಿ ಇಲ್ಲಿಗೆ ಅಚ್ಕಾರದ ಪುಡಿ ಹಾಕತ್ತೀನಿ ರೀ, ಒಣಮೆಣ್ಸಿಕಾಯಿ ಪುಡಿ, ಖಾರದ ಪುಡಿ ಏನಿರ್ತಲ್ಲ ಅದು. ಈಗ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಮತ್ತು 2-3 ಈರುಳ್ಳಿನ ಹೆಚ್ಚಿ ಚೆನ್ನಾಗಿ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿನ್ರಿ. ನಾ ಇಲ್ಲಿ ಚಿಕ್ಕದಾಗಿನ ಹೆಚ್ಕೋಬೋದು, ನಾ ಇಲ್ಲಿ ಉದ್ದುದಕ್ಕನೇ ಹೆಚ್ಕೊಂಡಿರಿ. ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ಈರುಳ್ಳಿ ಅಂತ ಹೇಳಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ಈಗ 1 ಸ್ಪೂನ್ನಷ್ಟು ನಾನು ಖಾರದ ಪುಡಿ ಅಂದರೆ ಖಾರದ ಪುಡಿ ಏನಿರ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಳತ್ತೀನಿ ರೀ. ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ರೆ ಒಂದು ಸ್ವಲ್ಪ ನೀವು ಜಾಸ್ತಿ ನೋಡಿ ಹಾಕ್ಕೋಬೋದು. ನಾ ಇಲ್ಲಿ ಕರೆಕ್ಟ್ 1 ಸ್ಪೂನ್ ಹಾಕೀನಿ ರೀ, ಅಷ್ಟು ಹಿಟ್ಟಿಗೆ ಅಷ್ಟು ಸಾಕಾಗ್ತದೆ. ಸೊ ಹಾಗಾಗಿ ಈಗ ಲಾಸ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ ಉಪ್ಪು ರೀ. ಸೊ ಇಲ್ಲಿ ಅರ್ಧ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕತ್ತೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸೊ ಕೊನೆಯದಾಗಿ ನಾನು ಇಲ್ಲಿ ಉಪ್ಪು ಹಾಕತ್ತೀನಿ ಫ್ರೆಂಡ್ಸ್. ಈಗ ಇದನ್ನು ನಾವು ಕೈಯಿಂದನೇ ಚೆಂದಾಗಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳೋಣ. ನಮ್ದೇನು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಏನೈತಲ್ರಿ ಅದು ಸಹ, ಆಮೇಲೆ ಈರುಳ್ಳಿ, ಖಾರ ಎಲ್ಲ ಒಂದಕ್ಕೊಂದು ಅಂಟ್ಲಿ ಅಂತಂದು ಫಸ್ಟ್ ನಾವು ಹಂಗೆ ನೀರು ಹಾಕ್ದಿರೋಣ ಒಂದ್ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಅಗ್ರಿ ಈಸಿ ರೆಸಿಪಿ ಐತ್ರಿ. ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಒಂದ್ಸರಿ ಏನಾದರೂ ಟ್ರೈ ಮಾಡಿರಿ, ನಿಮಗೆ ಭಾಳ ಲೈಕ್ ಆಗುತ್ತೆ. ಸೈಡ್ ಬೈ ಸೈಡ್ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿರಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ, ಬಿಸಿ ಎಣ್ಣೆ ಪೊಳ್ಳಾಗಲಿ ಅಂತ ಹೇಳಿ. ಸೊ ಇದನ್ನು ಸಹ ನಾವೀಗ ಚೆಂದಾಗಿ ಮಿಕ್ಸ್ ಮಾಡೋಣ. ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ತೀರಾ ತೆಳ್ಳಗೆ ಕಲಸ್ಕೊಳ್ಳೋದು ಬೇಡ್ರಿ, ಹಂಗಂತೇಳಿ ತೀರಾ ಗಟ್ಟಿನೂ ಬೇಡ, ಮೀಡಿಯಮ್ ಏನಿರ್ತಲ್ಲ ಅದಕ್ಕೆ ನಾನೀಗ ಕಲ್ಸಾತೀನಿ ರೀ. ನಿಮಗೊಂದು ಮೇನ್ ಟಿಪ್ ಏನಂದರೆ ಫ್ರೆಂಡ್ಸ್, ಈ ಹಿಟ್ಟನ್ನ ಭಾಳ ತನ ಕಲಸಿ ನೆನೆಯಕ್ಕೆ ಬಿಡಕ್ಕೆ ಹೋಗಬೇಡ್ರಿ. ಯಾಕಂದರೆ ನೆನೆಯಕ್ಕೆ ಬಿಟ್ಟಷ್ಟು ಅದು ಎಣ್ಣೆ ಕುಡಿಯೋಕ್ಕೆ ಶುರು ಮಾಡುತ್ತೆ. ಸೊ ಭಾಳ ಆಯಿಲ್ ಅನ್ನಿಸ್ತಾವ್ರಿ ಬಜ್ಜಿ. ಸೊ ಹಾಗಾಗಿ ಭಾಳ ಬಿಡೋ ನೆಸಿಟಿನೇ ಇಲ್ಲ. ಒಂದು ಕಡೆ ಎಣ್ಣೆ ಕಾಸಕ್ಕೆ ಇಟ್ಬಿಡ್ರಿ ನೀವು, ಇನ್ನೊಂದು ಕಡೆ ಹಿಟ್ಟು ಕಲ್ಸ್ಕೊಂಬಿಡ್ರಿ. ಕಲಸಿದ ತಕ್ಷಣ ಹಂಗೆ ಪಟ ಬಜ್ಜಿ ಹಾಕೇ ಬಿಡೋದು. ಸೊ ಹಿಂಗೆ ಹಿಂದಲ್ಲೇ ಹಾಕೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ಎಣ್ಣೆನ ಒಟ್ಟು ಹೀರ್ಕೊಳ್ಳಲ್ರಿ ಬಜ್ಜಿ, ಕ್ರಿಸ್ಪಿಯಾಗಿ ಭಾಳ ಚಲೋ ಬರ್ತಾವ್ರಿ. ಅದ ನಾವು 10 ನಿಮಿಷ 15 ನಿಮಿಷ ಏನಾರ ಹಿಟ್ಟು ನೆನೆಯಕ್ಕೆ ಬಿಟ್ಬಿಟ್ವಿ ಅಂದ್ರೆ ಅವು ಆಮೇಲೆ ಬಜ್ಜಿ ಎಣ್ಣೆನ ಭಾಳ ಹೀರ್ಕೊಳಕ್ಕೆ ಶುರು ಮಾಡ್ತಾವ್ರಿ. ಸೊ ಹಾಗಾಗಿ ನೀವು ಇದನ್ನು ಈ ಹಿಟ್ಟು ಏನಾರ ಮಾಡತ್ತಿದ್ರಂದ್ರೆ ಭಾಳ ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ, ಹಂಗೆ ಕಲಸಿ ಹಂಗೆ ಬಜ್ಜಿ ಹಾಕ್ಕೊಂಬಿಡೋದು. ಬಟ್ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗಿ ಬಂದಿದ್ದು, ಭಾಳ ಟೇಸ್ಟ್ ಆಗಿದ್ದು ರೀ. ಸೊ ನಾ ಈಗ ನೋಡಿ ಫ್ರೆಂಡ್ಸ್ ಬಜ್ಜಿ ಹಾಕ್ಕೊಂಡಿನಿ ರೀ. ಇವೆಲ್ಲ ಬಬಲ್ಸ್ ಏನದಾವಲ್ಲ ಇವೆಲ್ಲ ಸ್ಟಾಪ್ ಆಗತ್ತನ ನಾವು ಒಂಚೂರು ವೆಯ್ಟ್ ಮಾಡ್ಬೇಕಾಗತ್ತೆ. ಅವೇನು ಬಜ್ಜಿ ಒಡೆಯಂಗಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಬಂದಿದ್ದವು. ಬಟ್ ಅವು ಒಂದು ಕಡೆ ಫುಲ್ಲು ಫ್ರೈ ಆಗಬೇಕಲ್ಲ. ಸೊ ಹಾಗಾಗಿ ಅವೆಲ್ಲ ಬಬಲ್ಸ್ ಸ್ಟಾಪ್ ಆಗತ್ತನ ನಾವು ವೆಯ್ಟ್ ಮಾಡಬೇಕು. ಈಗ ಅವನ್ನ ಚೆನ್ನಾಗಿ ತಿರ್ಸ್ಕೊಳಂಬ್ರಿ. ಒಂಚೂರು ಕೆಂಪು ಬಣ್ಣ ಬರತ್ತನ ನಾವು ಚೆಂದಾಗಿ ಕರಿಯೋಣಂತ. ಈಗ ನೋಡ್ರಿ ಇವು ಕರೆಕ್ಟ್ ಕ್ರಿಸ್ಪಿ ಆಗಿದಾವೆ ಫ್ರೆಂಡ್ಸ್, ಫುಲ್ ಎಲ್ಲ ಕಡೆನೂ ಫ್ರೈ ಆಗಿದಾವೆ. ಸೊ ನಾ ಈಗ ತೆಗಿಯತ್ತೀನಿ, ನೀವು ನೋಡ್ಬೋದು ಫ್ರೆಂಡ್ಸ್. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ಮತ್ತು ಕರೆಕ್ಟ್ ಕಲರ್, ಇಷ್ಟು ಕಲರ್ ಬರ್ಬೇಕ್ರಿ ಅವು. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಐತ್ರಿ ಫ್ರೆಂಡ್ಸ್ ಇದು. ಕಡ್ಲೆ ಹಿಟ್ಟು ಇಲ್ಲ ಅಂದರೂ ಮಾಡ್ಬೋದು, ಇದ್ರೂ ಒಂದ್ಸರಿ ಯಾವಾಗಲೂ ಅದನ್ನೇ ತಿಂದು ಬೇಜಾರಾಗಿದೆ. ಸೊ ಒಂದ್ಸರಿ ಈ ಹಿಟ್ಟಿಂದ ಟ್ರೈ ಮಾಡಿ ನೋಡಿರಿ, ಭಾಳ ಡಿಫ್ರೆನ್ಸ್ ಏನೂ ಬರಲ್ಲ, ಬದಲಾಗಿ ಅದಕ್ಕಿಂತ ಜಾಸ್ತಿನೇ ಟೇಸ್ಟ್ ಆಕವ್ರಿ ಫ್ರೆಂಡ್ಸ್ ಈ ಬಜ್ಜಿ. ಸೊ ನಾನು ನೋಡ್ರಿ ಈಗ ಎಲ್ಲ ಎಣ್ಣೆಯಿಂದ ತೆಗಿಯತ್ತೀನಿ ಬಜ್ಜಿಗಳನ್ನು, ನಿಮಗೆ ತೋರ್ಸಾತೀನಿ ನೋಡಿ ಫ್ರೆಂಡ್ಸ್. ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದ್ವು. ಸೊ ಈಗ ನಾನು ಸೆಕೆಂಡ್ ಬ್ಯಾಚ್ ಹಾಕತ್ತೀನಿ ಫ್ರೆಂಡ್ಸ್.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾವು ಟೇಸ್ಟಿಯಾಗಿ ಬಜ್ಜಿ ಮಾಡ್ಕೋಬೋದು ಅಂತ ಹೇಳಿ. ಸೊ ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ಈ ರೆಸಿಪಿನ ಟ್ರೈ ಮಾಡಿ ಇದು ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿರಿ ಫ್ರೆಂಡ್ಸ್. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.